ಹಾಯ್ ಹೆಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ತಮ್ಮನೇಲಿ ನೋಡಿರ್ತೀರಾ, ಹೌದು, ನಮ್ಮ ಚಾನಲ್ ಅಂತೂ ಇಂತೂ 2,000 ಸಬ್ಸ್ಕ್ರೈಬರ್ನ ಹೊಡೆದಿದೆ. ನಾನು ಚಾನಲ್ನ ಸ್ಟಾರ್ಟ್ ಮಾಡಿ ಹತ್ತತ್ರ ಒಂದು 2 ವರ್ಷ ಆಯಿತು ಅಂದ್ಕೊತೀನಿ. 2 ವರ್ಷ ಆಯಿತು. ಎಕ್ಸಾಕ್ಟು 1 ಇಯರಿಗೆ ನಂದು ಮಾನಿಟೈಸ್ ಎಲ್ಲ ಕಂಪ್ಲೀಟ್ ಆಯಿತು. ಕನ್ಯಾಕುಮಾರಿಗೇನೋ ಟ್ರಿಪ್ ಹೋಗ್ತಿದ್ದೆ ನಾನು ಮತ್ತು ನನ್ನ ಫ್ರೆಂಡ್ ಮನು ಅಂತ. ಆವಾಗ ನೋಡಿದಾಗ ಈ ವಾಚ್ ಓವರು ಸಬ್ಸ್ಕ್ರೈಬರ್ ಬಂದ್ಬಿಟ್ಟು ಅವಾಗೆ 1000 ಮೇಲೇ ಆಗಿತ್ತು. ಬಟ್ ವಾಚ್ ಓವರ್ ಬಂದ್ಬಿಟ್ಟು 4000 ಅವರ್ ಆಗಬೇಕಲ್ಲ, ಅದು ಎಕ್ಸಾಕ್ಟಾಗಿ ಅಲ್ಲಿಗೆ ಹೋಗಿ ರೀಚ್ ಆದ್ವಿ. ಅವತ್ತು ನೈಟೇ ಆಯಿತು. ಅವತ್ತು ನೈಟು ಇದು ಏನೋ ನ್ಯೂ ಇಯರು, ಅದರ ಹಿಂದೆ ಒಂದು 2 ಅವರ್ ಮುಂಚೆನೇ ಆಗೋಗ್ಬಿಡ್ತು. ಅಂದರೆ ಎಕ್ಸಾಕ್ಟ್ 1 ಇಯರಿಗೇ ಆಗೋಯ್ತು. ಒಂಥರ ಖುಷಿ ಆಗ್ಬಿಡ್ತು ಅವಾಗ, ಅಂತೂ ಕಂಪ್ಲೀಟ್ ಮಾಡಿಬಿಟ್ವಲ್ಲ ಅಂತ. ಇಲ್ಲಾಂದರೆ ಏನಾಗ್ಬಿಡುತ್ತೆ ಅಂದರೆ, ಮೈನ್ ಈ ವಾಚ್ ಓವರಿಂದು ನೀವು ಆ ವಾಚ್ ಓವರ್ನ ಏನಾರು ಕಂಪ್ಲೀಟ್ ಮಾಡಲಿಲ್ಲ, ಹಂಗೆ ಬಿಟ್ಕೊತ ಹೋಗ್ಬಿಟ್ರಿ ಅಂತ ಅಂದರೆ, ನೀವು ಫಸ್ಟ್ ಏನು ಎಫರ್ಟ್ ಹಾಕಿರ್ತೀರಲ್ಲ, ನೆಕ್ಸ್ಟು ಹೋಗ್ತಾ ಅದು 1 ಇಯರ್ ಗ್ಯಾಪ್ ಮಾತ್ರ ತೊಗೊಳುತ್ತೆ. ನೀವು 1 ಇಯರ್ ಗ್ಯಾಪು ಕೆಳಗಿರೋದೆಲ್ಲ ಬಂದ್ಬಿಟ್ಟು ಕನ್ಸಿಡರೇ ಮಾಡಲ್ಲ. ಅವಾಗ ನೀವು ಅಷ್ಟು ಬಟ್ಟೆ ಹರ್ಕೊಂಡಿರೋದೆಲ್ಲ ಹೊಗೆ ಆ ಥರ ಆಗ್ಬಿಡುತ್ತೆ ಅಂತೇಳಿ ಕಂಟಿನ್ಯೂಸ್ಸು ಅವಾಗ ವೀಡಿಯೋಸು ಅದು ಇದು ಅಂತೇಳಿ ಎಲ್ಲ ಮಾಡ್ತಾಯಿದ್ದೆ. ಆಮೇಲೆ ಮಾನಿಟೈಸು ಎಲ್ಲ ಆಯಿತು. ಆಮೇಲೆ ವೀಡಿಯೋಗಳು ಸ್ವಲ್ಪ ಕಮ್ಮಿ ಆದವು, ಯಾಕೆಂದರೆ ನಾನು ವರ್ಕು ಅದು ಇದು ಅಂತ ಹೇಳಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಯಾಕಂದರೆ 2 ಬ್ಯಾಲೆನ್ಸ್ ಮಾಡಬೇಕಲ್ಲ, ಒಂದೇ ಮಾಡೋಕ್ಕಂತೂ ಆಗಲ್ಲ, 2 ಬ್ಯಾಲೆನ್ಸ್ ಮಾಡಬೇಕಲ್ಲ, ಅದಕ್ಕೆ ಆ ಥರ ಆಯಿತು. ಬಟ್ ಈ 2,000 ಸಬ್ಸ್ಕ್ರೈಬರ್ ಹೊಡೆಯೋಕ್ಕೆ ಗುರುವೇ ಯಪ್ಪ, 1996 ಆಗಿದೆ. ಇನ್ನೂ 4 ಜನ ಸಬ್ಸ್ಕ್ರೈಬ್ ಮಾಡಬೇಕು. ನಾನು ಕಾಯ್ತಾ ಇದ್ದೀನಿ, ಅಯ್ಯೋ 1K ಸ್ಪೆಷಲ್ ವೀಡಿಯೋ ಅಂತ ಏನೂ ಮಾಡಲಿಲ್ಲ, 1K ಅವಾಗ ಇದ್ದಾಗ ಏನಾರ ಸ್ಪೆಷಲಾಗಿ ವೀಡಿಯೋ ಮಾಡಿ ಮಾತಾಡ್ಬೋದಿತ್ತು ಅಂತ. ನಾನು ಬಂದ್ಬಿಟ್ಟು ಹೆಂಗೆ ಅಂದರೆ, ನನ್ನ ಕ್ಲೋಸ್ ಸರ್ಕಲ್ ಫ್ರೆಂಡ್ಸೇ ಇದ್ರೂ ನಾನು ಅವ್ರು ಯಾರಿಗೂ ಹೇಳಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂತ. ಮತ್ತು ಅದೇ ಥರ ಹೊರಗಡೆ ಹೋದ್ರೂ ಅಷ್ಟೇ ಯಾರ್ಯಾರಿಗೂ ಹೇಳಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿರಿ, ವೀಡಿಯೋ ನೋಡಿರಿ, ಹಂಗೆ ಅಂತ. ನಾನು ಕಾಯ್ತಾ ಇದ್ದೀನಿ, 4 ಜನ ಬರ್ತಾರಾ, ಕೊಡ್ತಾರಾ, 2,000 ಆಗುತ್ತಾ, ನಾನು ವೀಡಿಯೋ ಮಾಡ್ತೀನಾ ಅಂತ. ಆಮೇಲೆ ಫೈನಲ್ಲಿ ಅದು ಯಾರೋ ಒಬ್ಬರು ಕೇಳಿದ್ರು, ಅದು ಹಂಗೆ ಆಯಿತು. ಅವರೇ ಹೋಗಿ 4 ಜನಕ್ಕೆ ಹಿಡ್ಕೊಂಡು ಮಾಡಿಸ್ಬಿಟ್ರು ಸದ್ಯ. ಸೊ ಅಲ್ಲಿಂದ 2,000 ಆಯಿತು. ಅದಕ್ಕೆ ಈಗ 2K ಸ್ಪೆಷಲ್ ಅಂತ ಹೇಳಿ ನನ್ನ ಕತೆ ನಿಮ್ಮ ಜೊತೆ ಅಂತ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಬಂದು ಡಿಸೆಂಬರ್ 2022 ಜಾನ್ 2023 ಇರಬೇಕು ಚಾನಲ್ ಸ್ಟಾರ್ಟ್ ಮಾಡಿದ್ದು. ಅದನ್ನು ನಾನು ಅವಾಗಲೇ ಹೇಳ್ದಂಗೆ 2 ವರ್ಷ ಆಯಿತು. ಬೈಕೂ ನಾನು ಅವಾಗೇ ತೊಗೊಂಡಿದ್ದು. ಆಮೇಲೆ ನಾನು ಈ ಬೈಕ್ ತೊಗೊಳಕ್ಕೆ ಹತ್ತತ್ರ ಒಂದು 5 ವರ್ಷ ಕಾದಿದ್ದೀನಿ ಅನಿಸುತ್ತೆ. ಈ R15 V3 ಬಂದ್ಬಿಟ್ಟು 2018-17 ಮಿಡ್ಡಲ್ಲೇನೋ ಬಂತು ಅನಿಸುತ್ತೆ. ಅವಾಗೆ ಭಾಳ ಇಷ್ಟ ಆಯ್ತು ನನಗೆ. ಬಟ್ ಏನು ಮಾಡ್ತೀರಾ, ಅವಾಗಿನ ನಾನು ಕಾಲೇಜಲ್ಲಿದ್ದೆ, ಓದ್ತಾ ಇದ್ದೆ, ಅವೆಲ್ಲ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಅವಾಗ ನನ್ನ ಹತ್ರ ಪಲ್ಸರ್ 150 ಇತ್ತು. ಹಂಗೂ ಹಿಂಗೂ ಮಾಡಿ ಮನೇಲಿ ಪಲ್ಸರ್ 150 ತೊಗೊಂಡಿದ್ದೆ. ಅವಾಗ ಅದ್ರ ಮೇಲೆ ಭಾಳ ಕ್ರಶ್ಶು. ಸರಿ ಅಂತೇಳಿ ಅದನ್ನು ತೊಗೊಂಡು ಅದನ್ನು ಓಡಿಸ್ತಾ ಆಮೇಲೆ ನನಗೆ ಕಣ್ಣಿಗೆ ಬಿದ್ದಿದ್ದೆ R15 V3. V2 ಎಲ್ಲ ಇತ್ತು, ಬಟ್ ಅಷ್ಟು ಇದಿರಲಿಲ್ಲ. ಬಟ್ V3 ಬಂದಾಗ ಆ ಟೆಕ್ನಾಲಜಿ ಅದನ್ನೆಲ್ಲ ನೋಡಿ ಫುಲ್ ಫಿದಾಗ್ಬಿಟ್ಟೆ ನಾನು, ತೊಗೊಳ್ಳೇಬೇಕು ಅಂತ. ಬಟ್ ಏನು ಮಾಡ್ತೀರಾ, ಅದಾದಮೇಲೆ ಕೆಲಸ ಹುಡುಕ್ಬೇಕು, ಕೆಲಸ ಹೋಗಬೇಕು, ಅದು ಇದು ಅಂತ ಹೇಳಿ ಹಂಗೆ ಇದಾಯಿತು. ಆಮೇಲೆ ಒಂದು 3-4 ಟ್ರೈ ಎಲ್ಲ ಮಾಡಿಬಿಟ್ಟಿದ್ದೀನಿ ನಾನು. ಹೋಗ್ಬಿಟ್ಟು ಗಾಡಿ ತೊಗೋಬೇಕು ಅಂತ ಕೊಟೇಶನ್ ತೊಗೊಳೋದು, ಒಂದು ಅಮೌಂಟ್ನ ಪೇ ಮಾಡೋದು, ಆಮೇಲೆ ಮತ್ತೆ ಬೇಡ ಅಂತ ಕ್ಯಾನ್ಸಲ್ ಮಾಡಿ ತೊಗೊಂಬಿಡೋದು, ಈ ಥರ ಒಂದು 4-5 ಸಲ ಆಗ್ಬಿಟ್ಟಿದೆ. ಫೈನಲ್ ಆಗಿ 2023 ಜನವರಿಗೆ ತೊಗೊಂಡಪ್ಪ ಈ ಗಾಡಿನ. ಸೊ ಈ ಗಾಡಿ ತೊಗೊಂಡು ಇಲ್ಲಿಗೀಗ ಅಂದರೆ ಈ ಗಾಡಿ ತೊಗೊಂಡು 2 ವರ್ಷ ಆಯಿತು ಎಕ್ಸಾಕ್ಟಾಗಿ. ಆ 2 ವರ್ಷ ಹೆಂಗೋಯ್ತು ಅಂತ ಗೊತ್ತಿಲ್ಲ. ಬಟ್ ಈ ಗಾಡೀಲಿ ನಾನು ಹತ್ತತ್ರ ಒಂದು 27,000 ಓಡಾಡ್ಬಿಟ್ಟಿದ್ದೀನಿ, ಟ್ರಿಪ್ಪು ಅದು ಇದು ಅಂತ ಹೇಳಿ. ನಾನು ಇದೊಂದು ಸ್ಪೆಷಲ್ ಒಂದು ವೀಡಿಯೋನೂ ಮಾಡ್ತೀನಿ. ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು R15 V4ಅಲ್ಲಿ 2 ವರ್ಷದ್ದು ಜರ್ನಿ ಹೆಂಗಿತ್ತು ಏನು ಅಂತೇಳಿ, ತೊಗೋಬೋದಾ ಏನು ಅಂತೇಳಿ ಅದನ್ನು ಕ್ಲೀನಾಗಿ ಮಾಡ್ತೀನಿ. ಬಟ್ ನನ್ನ ಈ ಯೂಟ್ಯೂಬ್ ಜರ್ನಿ ಹೇಳೋದಾದರೆ, ನಾನು ಬಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೆ ಒಂದು 2017-18 ಹಿಂಗೆ ಸ್ಟಾರ್ಟ್ ಮಾಡಬೇಕು ಅಂತ. ಬಟ್ ಏನು ಮಾಡ್ತೀರಾ, ಅವಾಗ ನಾನು ಅದೇ ಯಾವಾಗಲೇ ಹೇಳ್ದಂಗೆ ಕಾಲೇಜಲ್ಲಿದ್ದೆ, ಕ್ಯಾಮ್ರಾ ತೊಗೊಳಕ್ಕಾಗಲ್ಲ, ಆ್ಯಕ್ಸೆಸರೀಸು ಅದು ಇದು ಅಂತ ಹೇಳಿ ತುಂಬಾ ಅಮೌಂಟು ಹಾಕಬೇಕು ಈ ಮೋಟೋವ್ಲಾಗಿಗೆ. ಸೊ ಆ ಒಂದು ರೀಸನ್ಗೆ ನನಗೆ ಆಗಲಿಲ್ಲ ಅವಾಗ. ಆಮೇಲೆ ಹಂಗೂ ಹಿಂಗೂ ಕೆಲಸ ಅದು ಇದು ಅಂತೇಳಿ ಒಂದಿಷ್ಟು ವರ್ಷ ಹೋಗ್ಬಿಡ್ತು. ಆಮೇಲೆ 2022 ಎಂಡು 2023 ಸ್ಟಾರ್ಟಿಂಗೆಲ್ಲ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಅಂತೂ ಸ್ಟಾರ್ಟ್ ಮಾಡಿದಾಗ ಈ ಬೈಕ್ ರಿವ್ಯೂ ಅದು ಇದು ಎಲ್ಲ ಮಾಡೋಕ್ಕೆ ಹೋದಾಗ ಒಂಥರ ಫೀಲು,
ಏನೋ ಒಂಥರ ಸ್ಟಾರ್ಟಿಂಗ್ ಹೋಗಿ ಹಿಂಗೆ ಬೈಕ್ ರಿವ್ಯೂ ಅದೆಲ್ಲ ಮಾಡ್ಬೇಕಾದ್ರೆ ಕೇಳೋರು, ಯಾರು ನೀವು, ಯಾವ ಚಾನಲು, ಹಂಗೆ ಅಂತ. ಆ ಒಂಥರ ಖುಷಿ ಅದು. ನೀವು ಯಾರು ಬಂದು ಕೇಳಿದ ತಕ್ಷಣ ಅಪ್ಪ ನನಗೂ ಕೇಳ್ತವ್ರಲ್ಲ, ನನ್ನ ಹತ್ರ ಒಂದು ಚಾನಲ್ ಇದೆ, ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ. ಆದರೆ ನೀವು ಆ ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಎಲ್ಲ ಬರೋ ಅಷ್ಟೊತ್ತಿಗೆ ತಲೆ ಸೈಕಾಗಿ ಹೋಗಿರುತ್ತೆ. ಯಾಕಂದರೆ ನಾನು ಹಿಡ್ಕೊಂಡಿರೋದು ಕ್ಯಾಮ್ರಾ ಬಂದುಬಿಟ್ಟು ಇನ್ಸ್ಟಾ 360 ಅಂತ ಹೇಳಿ, ಇನ್ಸ್ಟಾ 360 1RS ಅಂತ ಮಾಡಲದು. ಇದರಲ್ಲಿ ಹೆಂಗೆ ಅಂದರೆ ನಿಮಗೆ 2 ಸೆಟ್ ಆಫ್ ಎಡಿಟಿಂಗ್ ಬರುತ್ತೆ. ಒಂದು ಬಂದುಬಿಟ್ಟು ಫಸ್ಟು ನೀವೀಗ ರೆಕಾರ್ಡ್ ಮಾಡೋ ವೀಡಿಯೋ ಬಂದು 360 ಇರುತ್ತೆ. ನಾನು ಈಗಲೂ ರೆಕಾರ್ಡ್ ಮಾಡ್ತಾ ಇರೋದು 360ನೇ. ಸೊ 360 ವೀಡಿಯೋನ ನೀವು ಈ ಕಡೆ 180 ಅಥವಾ ಆ್ಯಂಗಲ್ ಚೇಂಜ್ ಮಾಡಿ ನೀವು ಫ್ರೇಮ್ಸ್ನ ಚೇಂಜ್ ಮಾಡಿ ಎಕ್ಸ್ಪೋರ್ಟ್ ಮಾಡಬೇಕು ಫಸ್ಟು. ಆಮೇಲೆ ನೀವು ಫೈನಲ್ ಎಡಿಟಿಂಗ್ ಅಂತ ಹೇಳಿ ಕ್ರಾಪು, ಕಟ್ಟು, ಅದು ಇದು ಅಂತ ಮಾಡಬೇಕು. ಸೊ 2 ಟೈಮು ನೀವು ಎಕ್ಸ್ಪೋರ್ಟಿಗೆ ವೆಯ್ಟ್ ಮಾಡಬೇಕು, ಆಮೇಲೆ ಅದು ಲೋಡ್ ಆಗೋದು ಅದೆಲ್ಲದಕ್ಕೂ ವೆಯ್ಟ್ ಮಾಡಬೇಕು. ಅದೊಂದು ಸ್ವಲ್ಪ ತಲೆನೋವಿತ್ತು. ಆಮೇಲೆ ಅದರಲ್ಲೂ ಹಂಗೆ ಹಿಂಗೆ ಎಲ್ಲ ಮಾಡಿದೆ. ನಾನು ಫಸ್ಟ್ ಬೈಕ್ ರಿವ್ಯೂ ಅಂತ ಮಾಡಿದ್ದೆ NS 200 ಗುರು. ಸೀರಿಯಸ್ಲಿ ಎಷ್ಟು ಸಪೋರ್ಟ್ ಬಂದ್ಬಿಡ್ತು ಆ ವಿಡಿಯೋಗೆ ಅಂದರೆ, ನಾನು ನಮ್ಮ ಕರ್ನಾಟಕದಲ್ಲಿ ನಾನೇ ಫಸ್ಟ್ ವಿಡಿಯೋ ಮಾಡಿದ್ದು NS 200 ನನ್ನ ಕಮೆಂಟ್ಸಲ್ಲೂ ಇನ್ನೂ ಹಂಗೆ ಇದೆ. ನೀವು ಬೇಕಾದ್ರೆ ನನ್ನ ಹಳೆ ವೀಡಿಯೋದಲ್ಲೂ ನೋಡಿದ್ರೆ ಗೊತ್ತಾಗುತ್ತೆ. ಎಷ್ಟೋ ಜನ ಕಮೆಂಟ್ ಹಾಕಿದ್ರು, ಭಾಳ ಚೆನ್ನಾಗಿ ಮಾಡಿದ್ದೀರಾ, ಫಸ್ಟು ನೀವೇ ಮಾಡಿರೋದು NS 200 ಹೊಸ ಮಾಡಲ್ ಬಂದಿದ್ದು, ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಹಾಕಿದ್ರು. ಸೊ ನೆಕ್ಸ್ಟು ಹಂಗೆ ಕಂಟಿನ್ಯೂಸು ಬೈಕ್ ರಿವ್ಯೂ ಅದು ಇದು ಅಂತೇಳಿ ಸುಮ್ಮನೆ ವಿಡಿಯೋ ಮಾಡೋದೇ, ಎಡಿಟಿಂಗ್ ಮಾಡೋದೇ, ಹಾಕೋದೇ ಅತ್ಲಾಗೆ. ಬಟ್ ಆ ಒಂದು ವಾಚ್ ಅವರ್ನ ಹೊಡಿಬೇಕು ಅನ್ನೋದು ಇರುತ್ತಲ್ಲ, ಇದು ಬಿಡ್ರಿ, ಸಬ್ಸ್ಕ್ರೈಬರ್ ಬಿಡ್ರಿ, ನಿಮಗೆ 1000 ಆಗ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಬಟ್ ಆ ವಾಚ್ ಅವರ್ ಹೊಡೆಯೋದಿದೆಯಲ್ಲ, ಅದೇ ಮೈನು ಪಾಯಿಂಟು. ನೀವು ಅದನ್ನು ಹೊಡಿಲಿಲ್ಲ ಅಂದರೆ ನಿಮಗೆ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ, ನೀವು ಮಾಡಿದ ಎಫರ್ಟೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಈಗ ಹೊಸ್ದಾಗಿ ಬರೋರಿಗೆ ಏನು ಹೇಳ್ತೀನಿ ಅಂದರೆ, ನೀವು ಒಂದ್ಸಲ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಒಂದು ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಳ್ರಿ. ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು ಫಸ್ಟು ಆ ಒಂದು ಕ್ರೈಟೀರಿಯಾನ ಕಂಪ್ಲೀಟ್ ಮಾಡೋಕ್ಕೆ ನೋಡ್ಬೇಕು ನೀವು. ಆ ಕ್ರೈಟೀರಿಯಾ ನೋಡ್ದೇನೆ ಸುಮ್ಮನೆ ನೀವು ವೀಡಿಯೋ ಎಲ್ಲ ಮಾಡ್ಕೊಂಡು ಹೋದ್ರೂ ವೇಸ್ಟು. ಆ ಕ್ರೈಟೀರಿಯಾ ನೋಡಿಕೊಂಡು ನೀವು ಕರೆಕ್ಟಾಗಿ ವೀಡಿಯೋ ಮಾಡಿಕೊಂಡು ಅದನ್ನು ಟಾರ್ಗೆಟ್ ಮಾಡಿ ಹೊಡೆದ್ರೆ ನೆಕ್ಸ್ಟು ಪೇಮೆಂಟಿಗೆ ಎಲಿಜಿಬಲ್ ಆಗ್ತೀರಾ. ಓಕೆ, ಈಗ ಪೇಮೆಂಟ್ ಅಂದ ತಕ್ಷಣ ನಿನಗೆ ಎಷ್ಟು ಬಂತು ಅಂತ ಕೇಳ್ಬೋದು. ನನಗೆ ಅಂತ ಕೇಳಿದ್ರೆ ಇದುವರೆಗೂ $1 ಬಂದಿಲ್ಲ. ಸೊ ಈಗ ಜನ್ರೇಟ್ ಆಗ್ತಾ ಇದೆ. ಅದು ಬಂದ್ಬಿಟ್ಟು ಎವ್ರಿ $100 ಅಮೌಂಟು ಕ್ರೆಡಿಟ್ ಆಗುತ್ತೆ. ಅಲ್ಲಿವರೆಗೂ ನಮಗೆ ಏನೂ ಬರೋಲ್ಲ. ಸೊ ಅದೇ ಇನ್ನೂ ಫಸ್ಟ್ ಪೇಮೆಂಟ್ ನನಗೆ ಬಂದಿಲ್ಲ. ಹಂಗೂ ನೋಡಿದ್ರೆ ನಾನು ಇನ್ನೂ ವೀಡಿಯೋನು ಕಂಟಿನ್ಯೂಸ್ ಆಗಿ ಏನು ಹಾಕ್ತಾಯಿಲ್ಲ. ಆಮೇಲೆ ಮೈನು ಕಾಂಪಿಟೇಷನ್ ಹೆವಿ ಇದೆ ಗುರು. ಈಗ ಅವಾಗ ನಮ್ಮ ಟೈಮಲ್ಲಿ ಏನಾಗಿತ್ತು ಅಂತ ಅಂದರೆ, ನಮಗೆ ಈ ಕ್ಯಾಮ್ರಾಗಳು, ಫೋನ್ಗಳು ಎಡಿಟಿಂಗ್ ಮಾಡೋಕ್ಕೆಲ್ಲ ಈಸಿಯಾಗಿ ಆ್ಯಕ್ಸೆಸ್ ಆಗ್ತಿರ್ಲಿಲ್ಲ, ಮತ್ತು ಸಿಗ್ತಾನೆ ಇರ್ತಿರ್ಲಿಲ್ಲ. ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ, ಇಂಟರ್ನೆಟ್ ಇರ್ಬೋದು ಅಥವಾ ಮೊಬೈಲು, ಕ್ಯಾಮ್ರಾ ಎಲ್ಲ ಈಸಿಯಾಗಿ ಸಿಗುತ್ತೆ ಹುಡುಗರಿಗೆ. ಮತ್ತು ಆರಾಮಾಗಿ ಎಲ್ಲರೂ ಒಂದೊಂದು ಯೂಟ್ಯೂಬ್ ಚಾನಲ್ ಅಂತೇಳಿ ಕಂಟೆಂಟ್ ಕ್ರಿಯೇಷನ್ ಅಂತೇಳಿ ಎಲ್ಲ ಮಾಡ್ತಾರೆ. ಸೊ ಅದಕ್ಕೆ ಈಗ ಕಾಂಪಿಟೇಷನು ಹೆವಿ ಇದೆ. ಬಟ್ ನಾನು ಮೇಯ್ನಾಗಿ ಈ ಮೋಟೋ ವ್ಲಾಗು, ಬೈಕ್ ರಿವ್ಯೂ ಏನಕ್ಕೆ ಚೂಸ್ ಮಾಡಿ ಚಾನಲ್ ಮಾಡಿದ್ದು ಅಂದರೆ, ನನಗೆ ಬಂದ್ಬಿಟ್ಟು ಈ ಬೈಕ್ ಅಂತಂದರೆ ಭಾಳ ಇಷ್ಟ. ಅದೇನು ಬಿಡೋರ್ಗು ಕಾಮನ್ ಡೈಲಾಗ್ ಎಲ್ಲರೂ ಹೇಳ್ತಾರೆ ಅಂತ ಹೇಳ್ಬೋದು. ಹಾಂ, ಮೋಟೋಹಾಲಿಕ್ಸ್ ಫ್ಯಾಮಿಲಿ ಅಂತ. ಮೋಟೋಹಾಲಿಕ್ಸ್ ಫ್ಯಾಮಿಲಿ. ಹಾಂ, ಥ್ಯಾಂಕ್ಸ್. ಸೊ ನಾನು ಮೋಟೋಹಾಲಿಕ್ಸ್ ಫ್ಯಾಮಿಲಿ ಅಂತ ಲೈವಲ್ಲೇ ಇದೆ ಕ್ಯಾಮ್ರಾ ನೋಡ್ರಿ. ಈ ಥರ ಯಾರು ಕೇಳಿದಾಗ ಒಂಥರ ಖುಷಿ ಆಗುತ್ತೆ, ಇನ್ನೂ ವೀಡಿಯೋ ಮಾಡಬೇಕಪ್ಪ ಅಂತ. ಓಕೆ, ಎಲ್ಲಿಗೆ ಬಿಟ್ನಪ್ಪ? ಓಕೆ, ನಾನು ಯಾಕೆ ಚಾನಲ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಿದ್ದೆ ಅಲ್ವಾ. ಏನಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ ಅಂದರೆ, ಅದೇ ಫಸ್ಟ್ ಬಂದು ನನಗೆ ಬೈಕ್ ಇಷ್ಟ. ಅದು ಎಲ್ಲವನ್ನೂ ಹೇಳ್ತಾನೆ ಹೇಳ್ಬಿಡ್ರಿ. ಸೊ ಅದೊಂದು ರೀಸನ್. ಆದರೆ ಇನ್ನೊಂದು ರೀಸನ್ ಬಂದ್ಬಿಟ್ಟು ನನಗೆ ಈ ಬೈಕ್ ಜಾಸ್ತಿ, ಆ ಬೈಕ್ ಜಾಸ್ತಿ ಅನ್ನೋದಿಲ್ಲ. ನನಗೆ ಎಲ್ಲ ಬೈಕು ಭಾಳ ಇಷ್ಟ. ಯಾಕಂದರೆ ಒಂದೊಂದು ಬೈಕಲ್ಲೂ ಒಂದೊಂದು ಸ್ಪೆಕ್ ಇರುತ್ತೆ, ಒಂದೊಂದು ಡಿಫ್ರೆನ್ಸ್ ಇರುತ್ತೆ. ಸೊ ನನಗೆ ಎಲ್ಲ ಬೈಕು ಭಾಳ ಇಷ್ಟ ನನಗೆ. ಆಮೇಲೆ ನನಗೆ ಎಲ್ಲ ಬೈಕ್ನೂ ಪರ್ಚೇಸ್ ಮಾಡಿ ಇಟ್ಕೋಬೇಕು ಅಂತ ಒಂದು ಥಾಟು. ಬಟ್ ಏನು ಮಾಡ್ತೀರಾ, ನಮ್ಮದಿರೋ ಕಂಡೀಷನಿಗೆ ನಾವು ತೊಗೊಳಕ್ಕಾಗಲ್ಲ. ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದೆ ಅಂತಂದರೆ, ಓಕೆ ನಮ್ಮ ಕೈಯಲ್ಲಂತರೂ ಎಲ್ಲ ಬೈಕ್ನೂ ತೊಗೊಂಡು ಇಟ್ಕೊಳಕ್ಕೂ ಆಗಲ್ಲ, ಮತ್ತು ಮನೇಲೂ ಬಿಡೋಲ್ಲ ಅಂಥೇಳಿ ಓಕೆ ಈ ಥರ ಬೈಕ್ ರಿವ್ಯೂ ಸ್ಟಾರ್ಟ್ ಮಾಡ್ಬಿಡೋಣ. ಜನಕ್ಕೆ ಒಂದು ಇನ್ಫಾರ್ಮೇಷನ್ ಕೊಟ್ಟಂಗೆ ಆಗುತ್ತೆ. ನಾನು ವೆರೈಟಿ ಆಫ್ ಬೈಕ್ಸ್ನ ರೈಡ್ ಮಾಡಿ ಒಂದು ವೀಡಿಯೋ ಮಾಡಿ ಇಟ್ಕೊಂಡಿರ್ತೀನಿ, ಅದು ನನ್ನ ಮೆಮೊರಿಗಿರುತ್ತೆ ಅಂತೇಳಿ ಈ ರೀಸನ್ಗೆ ನಾನು ಸ್ಟಾರ್ಟ್ ಮಾಡಿದ್ದು. ಇದೇ ನನ್ನ ಮೇಯ್ನ್ ರೀಸನ್ ನಾನು ಯೂಟ್ಯೂಬ್ ಚಾನಲ್ಲು ಮೋಟೋ ವ್ಲಾಗು ಮತ್ತು ರಿವ್ಯೂ ಸ್ಟಾರ್ಟ್ ಮಾಡೋಕ್ಕೆ ಕಾರಣ.
ಇದನ್ನು ಬಿಟ್ಟರೆ ಬೇರೆ ನನಗೆ ತಕ್ಷಣ ದುಡ್ಡು ಬರುತ್ತೆ, ನಾನು ಫೇಮು ಹಂಗೆ ಹಿಂಗೆ ಅಂತ ಗೊತ್ತಿಲ್ಲ. ಅದೆಲ್ಲ ಬಂದ್ಬಿಟ್ಟು ನಿಮಗೆ ನೀವು ಮಾಡೋ ಕೆಲಸ ನೋಡ್ಬಿಟ್ಟು ಅದೇ ಬರಬೇಕು. ನೀವು ಎಕ್ಸ್ಪೆಕ್ಟ್ ಮಾಡೋದನ್ನು ಮಾಡಬಾರ್ದು. ಬಟ್ ಒಂದು ದಿವಸ ಬರ್ಬೋದು, ಬರ್ದೇ ಇರ್ಬೋದು. ಬಟ್ ನನ್ನ ಮೇನ್ ರೀಸನ್ ಏನಿತ್ತು ಅಂತ ಹೇಳಿ ನಾನು ನಿಮಗೆ ಹೇಳಿದ್ನಲ್ಲ, ಅದೇ ಮೇನ್ ರೀಸನು. ಅದಕ್ಕೆ ನಾನು ಇವಾಗ್ಲೂ ವ್ಯೂಸ್ ಕಮ್ಮಿ ಬಂದರೂ ಏನೇ ಇದಾದ್ರೂ ರಿವ್ಯೂ ಮಾಡ್ತಾ ಇರ್ತೀನಿ. ನನ್ನ ಸ್ಟೈಲಲ್ಲಿ ನನಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ ರಿವ್ಯೂ ಮಾಡ್ತೀನಿ. ಈ ಕ್ಯಾಮ್ರಾ ಬೇರೆ ಅವಾಗ ಆಫ್ ಆಗ್ತಾಯಿದೆ ಗುರುವೆ. ಆವಾಗಲೇ ನಾನೊಂದು 10 ನಿಮಿಷ ಸುಮ್ಮನೆ ಮಾತಾಡ್ಕೊತ ಬಂದಿದ್ದೀನಿ. ಏನು ಇದೆ ರೆಕಾರ್ಡೇ ಆಗಿಲ್ಲ, ಕಟ್ಟಾಗಿ ಹೋಗ್ಬಿಟ್ಟಿದೆ ಮಧ್ಯದಲ್ಲಿ, ಹೊಟ್ಟೆ ಎಲ್ಲ ಉಡ್ದೋಯ್ತು. ಸೊ ಈ ಥರ ಎಲ್ಲ ಇರುತ್ತೆ. ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಹೆಂಗೆಂಗೋ ಮಾಡಿ 2 ವರ್ಷ ದಾಟ್ಬಿಟ್ಟೆ 2,000 ಸಬ್ಸ್ಕ್ರೈಬರು ಆಗೋಯ್ತು. ಸೊ ನೆಕ್ಸ್ಟು ಸ್ವಲ್ಪ ಕಂಟಿನ್ಯೂಸ್ ವೀಡಿಯೋ ಹಾಕೋಣ ಅಂತ ಇದ್ದೀನಿ. ನನಗೆ ಸ್ವಲ್ಪ ಈ ಕೆಲಸ ಅದಿದ್ದು ಅಂತ ಹೇಳಿ ನಾನು ಮಾಡ್ತಿರಲಿಲ್ಲ. ಅಲ್ಲಿಗೂ ಫೋಕಸ್ ಮಾಡಬೇಕು, ಈ ಕಡೆನೂ ಫೋಕಸ್ ಮಾಡಬೇಕು. ಆಮೇಲೆ ರೀಸೆಂಟಾಗಿ ಬಂದ್ಬಿಟ್ಟು ನಾನು ಈ UK ಹೋಗಿ ಬಂದೆ, UK ಮ್ಯಾಂಚೆಸ್ಟರಿಗೆ. ಅದು ಒಂಥರ ನಾನು ಅಂದ್ಕೊಂಡೇ ಇರಲಿಲ್ಲ ಕೆಲಸದಿಂದ ನಾನು ಹಿಂಗೆ ಹೋಗ್ತೀನಿ ಅಂತ. ಬಟ್ ಹೆಂಗೆ ಆಗಿ ಹೋಗಿ ಬಂದೆ. ಅದು ವೀಡಿಯೋಗಳನ್ನ ಹಾಕಿದ್ದೀನಿ, ಬಟ್ ನಾನು ಲೈವಲ್ಲಿ ಮಾತಾಡಿಲ್ಲ. ಅದು ಜಸ್ಟ್ ವಾಯ್ಸ್ ರೆಕಾರ್ಡ್ ಮಾಡಿ ವೀಡಿಯೋಸ್ನೆಲ್ಲ ಹಾಕಿ ಮಾಡಿದ್ದೀನಿ, ಒಂದು ಮೆಮೊರಿ ಥರ ಇರಲಿ. ನಾನು ಏನಕ್ಕೆ ಮಾಡಲಿಲ್ಲ ಅಂದರೆ ಹೋಗಿದ್ದು ಬಂದು ಬಿಸ್ನೆಸ್ ಟ್ರಿಪ್ಪು. ಸೊ ನಾವು ಅದನ್ನು ಪರ್ಸ್ನಲ್ ಅಂತ ಹೇಳಿ ಪ್ಯಾಷನಿಗೆ ತಿರುಗಿಸ್ಬಿಟ್ಟು ವೀಡಿಯೋ ಮಾಡೋದು ಬೇಡ ಅಂತೇಳಿ ನಾನು ಸುಮ್ಮನಾದೆ. ಬಟ್ ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಅಷ್ಟೇ, ಇನ್ನೇನಿಲ್ಲ. ಇದನ್ನೊಂದು ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿದೆ. ಆಮೇಲೆ ನನ್ನ ಬೈಕಿಂದ ಬಂದ್ಬಿಟ್ಟು ನಾನು ಅದೇ ಹೇಳಿದ್ನಲ್ಲ, 2 ವರ್ಷದ ಬಂದ್ಬಿಟ್ಟು ನಾನು ಏನು ಈ ಬೈಕಲ್ಲಿ ಇಷ್ಟ ಆಯಿತು, ಏನು ಇಷ್ಟ ಆಗಲಿಲ್ಲ, ನೀವು ತೊಗೋಬೋದಾ ತೊಗೋಬಾರ್ದಾ ಅಂತ ಹೇಳಿ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡ್ತೀನಿ. ನಾನು ಮಾಡಿಬಿಟ್ಟು ನನ್ನ ಬೈಕ್ನ ಮತ್ತೆ ರಿವ್ಯೂ ಮಾಡ್ತೀನಿ. ಅಂದರೆ ನಾನು ಸ್ಟಾರ್ಟಿಂಗ್ ಬೈಕ್ ತೊಗೊಂಡಾಗ ನನ್ನ ಬೈಕ್ನ ರಿವ್ಯೂ ಮಾಡಿ ಎಲ್ಲ ವಿಡಿಯೋ ಹಾಕಿದ್ದೆ. ಈಗ 2 ವರ್ಷ ಆದಮೇಲೆ ಈಗ ಹೆಂಗಿದೆ ನನ್ನ ಎಕ್ಸ್ಪೀರಿಯೆನ್ಸು ಅಂತ ಹೇಳಿ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಬೇಡ್ರಿ. ಓಕೆ, ಬಾಯ್. ಸಿಗ್ತಿಲ್ವಾ ಮೋಟೋ? 1 ನಿಮಿಷ ತಡೀರಿ, ಇಲ್ಲಿದೆ ನೋಡ್ರಿ, ಮೋಟೋ ಹಾಲಿಕ್ಸ್ ಅಂತ. ಹಾಂ, ಅಲ್ಲ ಮೋಟೋ ಹಾಲಿಕ್ಸ್ ಅಂತ ಇದೆ ನೋಡ್ರಿ. ಇಲ್ಲ ಹಾರ್ಲಿಕ್ಸ್ ಅಲ್ಲ. ಎಷ್ಟೋ ಜನ ಹಂಗೆ ಕನ್ಫ್ಯೂಸ್ ಆಗ್ತಾರೆ. ಬೈಕಿನ ಪಿಕ್ಚರ್ ಇದೆ ನೋಡಿ. ಅದೇ ಫಸ್ಟ್ ಒಂದು ಅದೇ. ಥ್ಯಾಂಕ್ಸ್. ಬಾಯ್. ಪಾಪ ಅವ್ರು ಹುಡ್ಕೊಂಬಂದು ಮತ್ತೆ ಕೇಳಿ ಎಲ್ಲರೂ ಅದೇ ಕನ್ಫ್ಯೂಸ್ ಆಗ್ತಾರೆ, ಗುರು ಮೋಟೋ ಹಾರ್ಲಿಕ್ಸಾ ಅಂತ. ಬಟ್ ಏನೋ ಫೈನಲಿ ಸಬ್ಸ್ಕ್ರೈಬ್ ಮಾಡಿದ್ರು ಪಾಪ.